ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಏನಾದ್ರು ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತೆಳ್ಳನೆ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಫಟಾಫಟ್ ಅಂತ ಮಾಡ್ಕೊಳ್ಳೋವಂಥ ಒಂದು ಸಾಯಂಕಾಲದ ತಿಂಡಿ ಇದು. ತೆಳ್ಳನೆ ಅವಲಕ್ಕಿ ತೊಗೊಂಡಿದ್ದೀನಿ, ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ. ಇದು ನೋಡಿ ಎಳ್ಳೀರು ಆಗ ಹೊಡ್ಕೊಂಡಿದ್ನಲ್ಲ ಅದ್ರ ತೆಂಗಿನಗಿದ್ದೆ ಎಳ್ನೀರು. ಇದು ಇಷ್ಟೇ ಸಿಕ್ಕಿದ್ದು, ಅಷ್ಟೇ ಸಾಕು. ಆಮೇಲೆ ಗೋಡಂಬಿ, ಶೇಂಗಾ ಬೀಜ, ಇಷ್ಟೇ. ಉಪ್ಪು, ಸಕ್ಕರೆ, ಆಮೇಲೆ ತುಪ್ಪ. ಇದನ್ನು ಸ್ವಲ್ಪ ತುಪ್ಪದಲ್ಲೇ ಒಗ್ಗರಣೆ ಹಾಕೋದು. ಇದನ್ನು ಕೆಲವರು ತುಪ್ಪದ ಅವಲಕ್ಕಿ ಅಂತಲೂ ಕರೀತಾರೆ, ಇಲ್ಲ ಹಚ್ಚಿದ ಅವಲಕ್ಕಿ ಅಂತಲೂ ಕರೀತಾರೆ. ನಾವೇನಿಲ್ಲ, ಸುಮ್ಮನೆ ಅವಲಕ್ಕಿ ಅಂತೀವಿ ಅಷ್ಟೇ. ಫಟಾಫಟ್ ಅವಲಕ್ಕಿ ಇದು ಅಷ್ಟೇ, ಫಾಸ್ಟಾಗಿ ಆಗಿಬಿಡತ್ತೆ ಮಾಡಿಕೊಂಡಾಗ. ಜಾಸ್ತಿ ಏನು ಸಾಮಾನು ಬೇಕಿಲ್ಲ, ಇಷ್ಟೇ ಸಾಮಾನು ಬೇಕಾಗಿರೋದು. ಆಮೇಲೆ ಕೆಲವರು ಇದಕ್ಕೆ ಶೇವ್ ಹಾಕ್ಕೊಂಡು ತಿಂತಾರೆ. ನಮ್ಮ ಶೇವ್ ಇರಲಿಲ್ಲ, ನಾನು ಹಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಒಂದು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟೆ. ಈಗ ಆ ಬಾಣಲಿಗೆ ತುಪ್ಪ ಹಾಕ್ತೇನೆ. ಇದನ್ನು ತುಪ್ಪದಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋದು, ಎಣ್ಣೆ ಯೂಸ್ ಮಾಡಲ್ಲ. ಸೊ ಹಂಗಾಗಿ ನಾವು ತುಪ್ಪನೇ ಹಾಕ್ಕೋಬೇಕು. ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೈ ಪಟ್ಟಂಥ ಸ್ಪೂನ್ ಸಿಗಲಿಲ್ಲ, ಅದಕ್ಕೆ ಹಂಗೆ ಬಗ್ಗಿಸ್ಬಿಡ್ತಾಯಿದ್ದೀನಿ. ನೋಡಿ, ತುಪ್ಪಕ್ಕಾದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಬೇಕು ಅಂದರೆ ಆಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಯಾಕೆಂದರೆ ಇದು ಗೋಡಂಬಿ ಮತ್ತು ಶೇಂಗಾ ಎರಡೂ ಹುರ್ಕೊಳ್ತೀವಲ್ಲ, ತುಪ್ಪ ಎಳ್ಕೊಳ್ಳುತ್ತದು. ಖಾಲಿ ಆಯಿತು ಅಂತ ಅನ್ಸರೆ ಮತ್ತಿನ್ನೊಂಚೂರು ತುಪ್ಪ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ, ಹುರಿದ್ಬಿಟ್ಟು ತೆಕ್ಕೊಳ್ಳೋಣ. ಅಲ್ಲ, ಹುರಿದಿರೋ ಶೇಂಗಾ ಇದ್ರೂ ಹಾಕ್ಬೋದು. ಒಂಚೂರು ಹಿಂಗೆ ಎಣ್ಣೆ ತುಪ್ಪದಲ್ಲಿ ಇದು ಮಾಡಿಬಿಟ್ಟು ತೆಗೆದುಬಿಡ್ಬೋದು ಬೇಕಾದ್ರೆ, ಹುರಿದಿರೋ ಶೇಂಗಾ ಇದ್ದರೆ. ಇಲ್ಲಾಂದರೆ ಇದು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಇವಾಗ ನೋಡಿ, ಗೋಡಂಬಿ ಸ್ವಲ್ಪ ಇದಿರೋದೇ ಇತ್ತು, ಸಾಲ್ಟೆಡ್ ಗೋಡಂಬಿ ಇತ್ತು ನಂತರ, ಅದೇ ತೊಗೊಂಡಿದ್ದೀನಿ. ಅದನ್ನೇ ಇವಾಗ 1-2 ಸಲ ಹಿಂಗೆ ಅಂದ್ಬಿಟ್ಟು ತೆಗೆದುಬಿಡ್ತೀನಿ ಅಷ್ಟೇ. ಅದೇನು ಜಾಸ್ತಿ ಹೊತ್ತು ಮಾಗ್ಸೋದು ಬೇಕಿಲ್ಲ. ಆಯಿತಾ, ಬಂತೀಗ. ಚೆನ್ನಾಗಿ ಆಗಲಿಲ್ಲ ಅಂದ್ರೂ ಕಡಲೆಕಾಯಿ ಟೇಸ್ಟ್ ಬರಲ್ಲ, ಕಚ್ಚ ಕಚ್ಚ ಅನ್ನುತ್ತೆ. ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಇದನ್ನು. ಆಯ್ತೀಗ ತೆಕ್ಕೊಳ್ಳೋಣ. ತುಪ್ಪ ಎಣ್ಣೆ ಕಾಯಿಸ್ದಂಗೆ ತುಪ್ಪನ ಕಾಯಿಸೋಕ್ಕಾಗಲ್ಲ, ಒಂಥರ ವಾಸನೆ ಬಂದುಬಿಡುತ್ತೆ. ಎಣ್ಣೆನ ಸ್ವಲ್ಪ ಕಾಯ್ದ ಮೇಲೆ ಇದನ್ನು ಹಾಕೋಣ ಅಂತ ಅನ್ನೋಕ್ಕೂ ಆಗಲ್ಲ, ಹೊಗೆ ಬಂದಮೇಲೆ ಹಾಕೋಕ್ಕಾಗಲ್ಲ. ತುಪ್ಪ ಹೊಗೆ ಬಂದಮೇಲೆ ಹಾಕೋಕ್ಕಾಗಲ್ಲ. ಎಣ್ಣೆನ ಹೊಗೆ ಬಂದಮೇಲೆ ನಾವು ಏನಾರು ಹಾಕ್ತೀವಲ್ಲ, ಹಂಗೆ ಹಾಕೋಕ್ಕಾಗಲ್ಲ. ತುಂಬ ಹೊತ್ತು ಕಾಯಿಸ್ಕೊಳಕ್ಕಾಗಲ್ಲ ತುಪ್ಪನ, ಸ್ಮೆಲ್ ಚೇಂಜ್ ಆಗುತ್ತೆ ಅದರದ್ದು. ನೋಡಿ, ಗೋಡಂಬಿ ಇಷ್ಟೇ, 2 ಸೆಕೆಂಡಿಗೆ ತಕ್ಕೊಂಡೆ ನೋಡಿ, ಯಾಕೆಂದರೆ ಅದು ಹುರಿದಿದ್ದು ಗೋಡಂಬಿ ಇತ್ತು, ಅದಕ್ಕೋಸ್ಕರ. ಈಗ ಈರುಳ್ಳಿ ಹಾಕ್ಕೊಂಬಿಡೋಣ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಹಾಕಿ ಆಮೇಲೆ ಈರುಳ್ಳಿನೂ ಹಾಕ್ಕೊಂಡು ಮಾಗಿಸ್ಕೊಂಡು, ಅವಲಕ್ಕಿ ಹಾಕಿದ್ರೆ 2 ನಿಮಿಷದ ಪಟಾಪಟ್ ಅಷ್ಟೇ. ಇದು ಹೊಟ್ಟೆ ಹಸಿವಾಗ್ತಿದೆ ಅಂದಾಗ ಪಟ್ ಅಂತ ಮಾಡ್ಕೊಳ್ಳೋವಂಥ ತಿಂಡಿ ಇದು. ನೋಡಿ, ಎಣ್ಣೆಗೆ ತುಪ್ಪ ಕಾದಿತ್ತಲ್ಲ ಚೆನ್ನಾಗಿ, 2 ಸೆಕೆಂಡ್ಗೆ ಆಗೇ ಹೋಯ್ತದು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ನೋಡಿ, ಕೆಂಪಗಾಯ್ತೀಗ. ಚೂರು ಕೆಂಪಾದ್ಮೇಲೆ ಉಪ್ಪು ಹಾಕೋಣ. ನೋಡಿ, ತುಪ್ಪ ಸಾಲಿಲ್ಲ, ಅದಕ್ಕೆ ಇನ್ನೊಂಚೂರು ತುಪ್ಪ ಹಾಕೋಣ ಅಂತ ತೊಗೊಂಡಿದ್ದೀನಿ. ಈಗ ಫುಲ್ಲು ಈರುಳ್ಳಿ ಎಲ್ಲ ಡ್ರೈ ಅನ್ನಿಸ್ತಾ ಇದೆ. ಸ್ವಲ್ಪ ಹಾಕ್ತೀನಿ.
ನಾನು ಸಿಮ್ಮಲ್ಲೇ ಮಾಡ್ಕೊತಾ ಇದ್ದೀನಿ. ಕೆಂಪಗಾಗ್ತಾ ಬಂತೀಗ. ಈಗ ಒಂಚೂರು ಉಪ್ಪು ಹಾಕೋಣ. ತುಂಬಾ ಹಾಕ್ಕೋಬೇಡಿ, ಯಾಕೆಂದರೆ ಅವಲಕ್ಕಿಗೆಲ್ಲ ಉಪ್ಪು ಜಾಸ್ತಿ ಹಿಡಿದು ತಿನ್ನೋಕ್ಕೆ ಆಗಲ್ಲ. ಆಮೇಲೆ ಮೊಸರು ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ನಾವು ಮಾಡ್ಕೊಳ್ಳುವಂಥ ಇದು ಅವಲಕ್ಕಿ ಅಂತ ಅನಿಸೋದಿಲ್ಲ, ಆಮೇಲೆ ಬೇರೆಯೇ ಆಗಿಬಿಡುತ್ತೆ. ಈಗ ಸಕ್ಕರೆ ಹಾಕ್ಕೊಂಡೆ ನೋಡಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾವತ್ತೂ ಬೇಕಾದ ಮೇಲೆ ಉದುರಿಸ್ಕೋಬೋದೇ ಹೊರತು ಫಸ್ಟೇ ಹಾಕ್ಬಿಟ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟೇ, ಚೆನ್ನಾಗಿ ತಿರುವಾಡೋದು. ಮೇಲೊಂಚೂರು ಅದು ಎಳ್ನೀರಿದೆಯಲ್ಲ ಅದೊಂಚೂರು ಚಿಮ್ಕಿಸ್ಬಿಟ್ರೆ ಸ್ವಲ್ಪ ಒದ್ದೆ ಆಗುತ್ತೆ. ತೆಂಗಿನಕಾಯಿಲೂ ನೀರಿರುತ್ತೆ, ಈರುಳ್ಳಿಯಲ್ಲಿ ನೀರಿರುತ್ತೆ, ಉಪ್ಪು ಹಾಕಿರ್ತೀವಲ್ಲ ನೀರು ಬಿಟ್ಕೊಂಡಿರುತ್ತೆ. ಅಷ್ಟೇ ಬೇಕಾದಷ್ಟು. ಇದಕ್ಕೆ ನೆನೆಸ್ಬಿಟ್ಟು ಹಾಕೋದು, ಈ ತೆಳ್ಳನೆ ಅವಲಕ್ಕಿಗಂತೂ ನೆನೆಸಾಕೋಕ್ಕಾಗಲ್ಲ. ಬೇರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗೆ ಪಿತ ಆಗಿಬಿಡುತ್ತೆ. ಅಷ್ಟೇ, ಸ್ಪ್ರಿಂಕಲ್ ಮಾಡೋದು ಅಷ್ಟೇ. ನೋಡಿ ಬೆಂದಿದೆ ಅಂದರೆ ಮೆತ್ತಗಿದೆ ನೋಡಿ, ತುಂಬ ಮೆತ್ತಗೂ ಇರಬಾರ್ದು ನೋಡಿ. ಈಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಆಮೇಲೆ ಶೇಂಗಾ ಬೀಜ ಅಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಚೋಚೋ ಕೂಡ ಹಾಕ್ಕೊಂಡು ತಿಂತಾರೆ. ನನ್ನ ಹತ್ರ ಇರಲೂ ಇಲ್ಲ, ನಾನೇನು ಅದನ್ನು ಹಾಕ್ಕೊಂಡು ತಿನ್ನಬೇಕು ಅನ್ನೋದು ಏನಿಲ್ಲ. ಸೊ ಹಂಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ, ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಇದನ್ನು ಟೇಸ್ಟ್ ಮಾಡಿ. ಬೇಕಾದವ್ರು ನಿಂಬೆಹಣ್ಣು ಹಾಕ್ಕೊಳ್ತಾರೆ, ನಾವು ನಿಂಬೆಹಣ್ಣು ಏನೂ ಹಾಕ್ಕೊಳ್ಳಲ್ಲ ಇದಕ್ಕೆ. ಇಷ್ಟೇ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ತುಪ್ಪದ ಅವಲಕ್ಕಿ ಅಂತಾರೆ ನೋಡಿ. ಆಯಿತು, ರೆಡಿ. ಇಷ್ಟೇ, ಟ್ರೈ ಮಾಡಿ ನೋಡಿ ನೀವು ಕೂಡ. ಥ್ಯಾಂಕ್ ಯು.